ಎಲ್ಲರಿಗೂ ಯುವತಿಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದ್ರೆ ಮದುವೆ ಆಗದ ಯುವಕ ಮತ್ತು ಯುವತಿಯರ ಚರ್ಚಾಕೂಟ. ಇಲ್ಲಿ ನಿಮ್ಮ ಅನಿಸಿಕೆಗಳನ್ನ ನೀವೇ ಹಂಚ್ಕೋಬೇಕು. ನಿಮ್ಮ ಪರಿಚಯ ನೀವೇ ಮಾಡ್ಕೋರಿ. ನನ್ನ ಹೆಸರು ಹೊಳವ, ವಯಸ್ಸು 29, ನಮ್ಮೂರು ತಮದಡ್ಡಿ. ನಮಸ್ಕಾರ, ನನ್ನ ಹೆಸರು ಭೀಮವ್ವ, ನಮ್ಮೂರು ಕೊಣ್ಣೂರು, ನನಗೆ ವಯಸ್ಸು 29. ನಮಸ್ಕಾರ, ನನ್ನ ಹೆಸರು ಗಂಗಾವಂತ, ನನ್ನ ವಯಸ್ಸು 30, ನಮ್ಮೂರು ಹೂವಿನಡಗಲಿ. ನಮಸ್ಕಾರ, ನನ್ನ ಹೆಸರು ರಾಜವ್ವ, ವಯಸ್ಸು ಬಂದು 32, ಊರು ವಿಜಾಪುರ. ನಮಸ್ಕಾರ, ನನ್ನ ಹೆಸರು ಶಂಕರವ್ವ, ನನ್ನ ವಯಸ್ಸು 32, ನಮ್ಮ ಊರು ಮುದ್ನಾಳ್. ನನ್ನ ಹೆಸರು ನಾಗಮ್ಮ, ನನ್ನ ಊರ ಕತ್ತನಹಳ್ಳಿ, ವಯಸ್ಸು 60 ಆಗ್ಯದ, ಇನ್ನ ಮದುವೆ ಇಲ್ಲ. ಗಂಡನ್ನ ಹುಡುಕ್ಯಾಡಕತ್ತೀನಿ, ಸಿಗೋಲ್ಲ. ನನ್ನ ಹೆಸರು ಜಾನ್ಸಿನ, ನಮ್ಮೂರು ಇಟ್ಲಿ, ನನ್ನ ವಯಸ್ಸು 30, ನಾನು ಹೆಣ್ಣು ಹುಡುಗಾಡತ್ತೀನಿ, ಸಿಗಾತಿಲ್ಲ, ಅದಕ್ಕೆ ಇಲ್ಲಿ ಬಂದೀನಿ ಚರ್ಚೆ ಮಾಡಕ್ಕೆ ಏನೇನು ಸಲಾಗ. ನನ್ನ ಹೆಸರು ಶಿವಪ್ಪ ರಣತುಂಗ, ಊರ ಘಟಪ್ರಭಾ, ವಯಸ್ಸು 34, ಇನ್ನೂ ಮದುವೆ ಆಗಿಲ್ಲ, ಹೆಣ್ಣು ಹುಡುಕಾಡಕತ್ತೇವೆ. ಅದಕ್ಕೆ ಹೆಣ್ಮಕ್ಳ ಅರ್ಥ ಮಾಡ್ಕೋತೇವೆ ಈ ಚರ್ಚಾಕೂಟಕ್ಕೆ ಬಂದಿನ. ನಮಸ್ಕಾರ ರೀ, ನನ್ನ ಹೆಸರು ಆದಪ್ಪ, ನಮ್ಮೂರು ಮಲಪ್ರಭಾ, ನನ್ನ ವಯಸ್ಸು 38. ಈ ಚರ್ಚಾಕೂಟಕ್ಕೆ ನಾನು ಬಂದಿನಿ, ಏನು ಸಿಗ್ತಾವೆ ಅಂತೇಳಿ ನೋಡು ಏನಕ್ಕೈತಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಲ್ಲೇಶಿ ಮಗರ್ಮಚ್ಚ ಅಂತೇಳಿ, ನನ್ನ ವಯಸ್ಸು 35. ನಮ್ಮೂರು ಬಂದ್ಬಿಟ್ಟು ಇಲ್ಲೇ ಹಿರೇಮಾಗಿ. ಹೌದಾ, ಕಾಸಿನ ಕುಂಟೆ ಮಾಡಿದ್ದಾನೆ ಇಲ್ಲ ಬೋದಾಳ. ನಮಸ್ಕಾರ ಎಲ್ಲರಿಗೆ, ನನ್ನ ಹೆಸರು ಮುತ್ತ, ನಮ್ಮ ಊರ ಹೆಸರು ಜತ್ತ, ನನ್ನ ಮದುವೆ ಆಗ್ಲಿಕ್ಕಪ್ಪ ಅಂದ್ರೆ ಜೀವ ಕೂತ ಐತಿ. ನನ್ನ ವಯಸ್ಸು 26 ರೀ. ನನ್ನ ಹೆಸರ ಮೈಕಲ್ಲ, ನನ್ನ ಊರ ಕರೆಕಲ್ಲ, ನನ್ನ ವಯಸ್ಸು 65. ನಮಸ್ಕಾರ ರೀ, ನನ್ನ ಹೆಸರು ಆನಂದ್ ಮಡ್ಡಿ, ನನ್ನ ಊರು ಹಿಂಡಿ, ನಾ ತಿಂತೀನಿ ಹಿಂಡಿ, ನನ್ನ ವಯಸ್ಸು 28. ನನಗೂ ಮದುವೆ ಆಗಿಲ್ಲ, ಅದಕ್ಕೆ ಇಲ್ಲಿ ಬಂದಿನಿ ಚರ್ಚಾಕೂಟಕ್ಕೆ. ನನ್ನ ಮದುವೆ ಮಾಡಿಸಿ ನೀವು ಬ್ಯಾಗ್ ಹಿಡ್ತೀರಿ ಉಂಡಿ. ನಮಸ್ಕಾರ ರೀ, ನನ್ನ ಹೆಸರು ಬಸು ಬಳಗನೂರ, ವಯಸ್ಸು 32. ಇಷ್ಟೊತ್ತು ನಿಮ್ಮ ಪರಿಚಯ ಎಲ್ಲ ಮಾಡಿಸ್ಕೊಟ್ಟಿರಿ. ಆಯ್ತು, ಇನ್ನೇನು ನಿಮ್ಮ ಸಮಸ್ಯೆಗಳದಾವು, ನಿಮ್ಮ ವಾದಗಳದಾವು, ನೀವು ಮಂಡಿಸ್ರಿ. ಇಲ್ಲಿ ಯಾಕೆ ಬಂದಿರಿ, ಮದ್ವೆ ಯಾಕೆ ಆಗ್ಬೇಕನ್ನತ್ತೀರಿ, ಮತ್ತು ಯಾಕೆ ಆಗ್ಬಾರ್ದು ಅನ್ನಕತ್ತೀರಿ, ಇಷ್ಟು ವಯಸ್ಸಾದ್ರೂ ನಿಮ್ಗೆ ಹೆಣ್ಣು ಯಾಕೆ ಸಿಕ್ಕಿಲ್ಲ, ಅದೆಲ್ಲ ಏನು ವಾದ ಐತಿ ನೀವು ಮಂಡಿಸ್ರಿ. ನಿಮ್ದೇನು ಸಮಸ್ಯೆಗಳದಾವ ಎಲ್ಲ ಹೇಳ್ಕೊರಿ ನೀವು. ಇವತ್ತಿನ ದಿನ ಮದುವೆ ಆಗದ ಯುವಕರ ಯುವತಿಯರ ಚರ್ಚಾಕೂಟ. ನಾವು ಯಾಕೆ ಮದುವೆ ಆಗಿಲ್ಲ ನಾವು ಹೇಳ್ತೀವಿ, ನೀವು ಯಾಕೆ ಮದುವೆ ಆಗಿಲ್ಲ ನೀವು ಹೇಳಬೇಕು. ನಾ ಯಾಕೆ ಮದುವೆ ಆಗಿಲ್ಲಪ್ಪ ಅಂದ್ರೆ ಹಣದುಬ್ಬರ, ಯುದ್ಧ ಅವೆಲ್ಲ ಆಗಾಕತ್ತಾವಲ್ಲ, ಸೊ ನನಗೆ ಮದುವೆ ಆಗಿಲ್ಲ. ನನಗೆ ಕರೆಕ್ಟಾಗಿ ಹೆಣ್ಣು ಸಿಕ್ಕಿಲ್ಲ. ಯಾವ ಹೆಣ್ಮಗಳ ಹತ್ತಾಗ ಹೋಗೋನು ನನಗೆ ಗೌರ್ಮೆಂಟ್ ನೌಕರಿ ಬೇಕಂತೀರಿ. ಹೆಣ್ಮಕ್ಳ ಹತ್ರ ಹೋಗ್ಬಾರ್ದು. ಅವ್ರ ಅಪ್ಪ ಅವ್ರ ಹತ್ರ ಹೋಗೋಣ ಗೌರ್ಮೆಂಟ್ ನೌಕರಿ ಬೇಕಂತೀರಿ. ಹೊಸ ಮನೆ ಹುಡುಗ ಮನೆ ಇರ್ಬೇಕಂತೀರಿ. ಮನ್ಯಾಗ ಬ್ಯಾಸರ ಐತಂದ್ರೆ ಪಿಕ್ನಿಕ್ ಹೋಗಕ್ಕೆ ಹೊಲ ಇರ್ಬೇಕಂತೀರಿ. ಕಾರ್ ಬೇಕಂತೀರಿ, AC ಇರಬೇಕು, AC ಕಾರ್ ಬೇಕಂತೀರಿ. ಬರ್ಬೇಕು, ಬೆನ್ನಾಗ ಬರ್ಬೇಕು, ಎದೆಗೆ ಬರ್ಬೇಕು, ಹಣೆಗೆ ಬರ್ಬೇಕು, ಎಲ್ಲ ಕಡೆ AC ಬರ್ಬೇಕು. ಬ್ಯಾಸರ ಐತಂದ್ರೆ ಬುಲೆಟ್ ಅಷ್ಟೇ ಬರಲ್ಲ, ನಿಮಗೂ ಇರ್ತೈತದಲ್ಲ ನಮ್ಮ ಜೊತೆ ಬಂದ್ರ. ಮಾತಾಡಕತ್ತೀನಿಲ್ರಿ, ನಾ ಮಾತಾಡೋಣ ಮುಗಿಸ್ತೀರಿ. ನಿಮ್ಗೆ ಚಾನ್ಸ್ ಮಾತಾಡ್ರಿ. ಹಿಂಗೆ ಮಾತಾಡಿ ಹಾಳು ಮಾಡತ್ತೀರಿ ಎಲ್ಲ ನೀವು. ಜಗತ್ತು ಹಾಳಾಗಿದೆ. ಹಾ, ಉದ್ಧಾರ ಆಗಿರೋದೇ ಹೆಣ್ಮಕ್ಳಿಂದ. ಹೌದು. ನಾ ಮಾತಾಡಕ್ ಸುಮ್ಮಿರು ತಾಯ, ನೀ ಸುಮ್ಮಿರು, ನಿನಗೆ ಕೊಡ್ತಾ ಚಾನ್ಸ್. ಸುಮ್ಮಿರು. ವಾರದಾಗ 4 ಸಲ ಪಿಕ್ಚರ್, ಇರುವರು ಪಿಕ್ಚರ್, ಇಂಗ್ಲೀಷ್ ಪಿಕ್ಚರ್ ಎಲ್ಲ ಬೇಕಂತೀರಿ. ಇರ್ಲಿ ನೋಡಮು. ಬುಲೆಟ್ ಬೈಕ್ ತಿಂಗಳಿಗೊಮ್ಮೆ ಬುಲೆಟ್ ಬೈಕ್ ಮ್ಯಾಗ ಇವ್ರನ್ನ ಔಟ್ ಇನ್ ಮಾಡ್ಬೇಕ್ರಿ. ಲಾಂಗ್ ಜರ್ನಿ, ನೈಟ್ ಔಟ್, ನೈಟ್ ಇನ್, ವಾರದಾಗ 3 ದಿನ ಪಾನಿಪುರಿ. ಇಷ್ಟೆಲ್ಲ ಹೆಂಗ ನನ್ನ ಗಂಡು ಮಕ್ಳದ್ದು ಏನು ವಿಚಾರ ಮಾಡ್ತೀರಿ ನೀವು? ಗಂಡು ಮಕ್ಳದ್ದು ನಾವು ಒಬ್ಬರ ಗಂಡು ಜಾತಿಯವ್ರು ಇಷ್ಟು ಜನ ಇದೀರಿ. ನಾವೇನ್ರ ಕಂಡೀಷನ್ ಆಗ್ತೇವ ಮದ್ವಿಗೆ? ಹುಡುಗಿ ಹಿಂಗೆ ಇರ್ಬೇಕಂತೇವ ಅಥವಾ ಕಾರ್ ಬೇಕಂತೇವ? ಏನ್ ಬೇಕಂತ ನಾವು? ಹುಡುಗಿ ಹೆಂಗಿದ್ರು ಓಕೆ ಅಂತೀರ. ಈಗಿರ ಪರಿಸ್ಥಿತಿ ಹುಡುಗಿ ಹೆಂಗಿದ್ರು ಓಕೆ, ಆಕಿ ಹೆಣ್ಣಾಗಿರ್ಬೇಕು ಅಂತ ಮಾತಾಡ್ತಾನ. ತಡಿತಾ ನಿಂದ ಬರ್ತದ. ಹುಡುಗಿದ್ರೆ ಸಾಕು, ನನಗೇನು ಬೇಕಾಗಿಲ್ಲ. ಈಗಿನ ಪರಿಸ್ಥಿತಿ ಹೆಂಗದ್ರ ಹುಡುಗಿ ಆಗಿರ್ಬೇಕು. ಹೆಣ್ಣು ಜಾತಿದು ಅಂದ್ರೆ ಸಾಕು ನನಗೆ. ಹೆಣ್ಣು ಜಾತಿ ಇದ್ರೆ ಸಾಕು. ಇರ್ಲಿಲ್ಲ, ಮುಗಿಲಿ ಚರ್ಚೆ ಮುಗಿಲಿ. ಇವ್ ನೋಡ್ರಿ, ಇವ್ ಯಾವ ಸಿಗ್ಲಿಕ್ಕ ಲಾಸ್ಟಿಗೆ ಅಲ್ಲಿ ಬರ್ತೀನಿ ನಾನು. ಸಭಾಧ್ಯಕ್ಷರೇ, ಇಷ್ಟು ಹೇಳಿ ನನ್ನ ಒಡಲಿನ ಆಳದ ಬೆಂಕಿಯನ್ನು ನಿಮ್ಮ ಮುಂಚೆ ಚೆಲ್ಲಿ ನಾನು ಇದ್ರ ನೀರು ಹಾಕ್ತಿರೋ ಅಥವಾ ಇನ್ನೊಂದ್ಸಲ ತುಪ್ಪ ಹಾಕಿ ಬೆಂಕಿ ಹಚ್ತಿರೋ ನಿಮಗೆ ಬಿಟ್ಟಿದ್ದು. ನಾ ಇನ್ನ ಕುಳ್ಳಿರಿಸ್ತೇನೆ ಸರ್. ಎಲ್ಲ ಗಂಡು ಮಕ್ಕಳು ಜಾಸ್ತಿ ಏನ್ ಸಮಸ್ಯೆ ಅದ ಅಂತೇಳಿ ಒಬ್ಬನೇ ಹೇಳ್ಬಿಟ್ಟು ಹೆಣ್ಮಕ್ಳು ಯಾರು ಹೇಳ್ತೀರಿ ಹೇಳ್ರಿ. ಇವಾಗ ನಾನು ಹೇಳ್ತೀನಿ ಕೇಳಿ. ಏನಂದ್ರಿ, ನಮಗೆ ಬುಲೆಟ್ ಗಾಡಿನೇ ಬೇಕು ಅಂತ ಹೇಳಿದ್ರಲ್ವಾ? ಯಾಕೆ ಬೇಕು ಪಾಪ, ನೀವು ಇಷ್ಟು ವರ್ಷ ಕೆಲ್ಸಕ್ಕೆ ಸೇರಿದಾಗಿಂದ ದುಡ್ದಿರ್ತೀರ. EMI ಅದು ಇದು ಅಂತ ಕಟ್ಟಿ ಎಲ್ಲ ಇದನ್ನ ಮಾಡ್ತೀರ.
ಆದ್ರೆ ಹೆಂಡ್ತಿಯರ್ ಬಂದ್ಮೇಲೆ ಸ್ವಲ್ಪ ಜವಾಬ್ದಾರಿ ಇರ್ತೈತಿ. ನಾವು ಅನ್ಭವಿಸೋದಲ್ಲ, ನಮ್ಮ ಜೊತೆ ನೀವು ಅನ್ಭವಿಸ್ಬೇಕು. ಬರೀ ದುಡಿಯೋದ ಅಂದ್ರೆ ಯಾವಾಗ ನೀವು ಸುಖವಾಗಿರ್ಬೇಕು? ಅದಕ್ಕೆ ವಾರಕ್ಕೊಂದ್ಸತಿ ಟ್ರಿಪ್ಪು, ಮೂವಿಗೆ, ಹೊರಗಡೆ ಟಿಫನ್ನು, ತಿಂಡಿ, ಊಟ ಅಂತ ಹೋಗೋದ್ ಬೇಡ. ಅಂದ್ರೆ ಇವ್ಯಾವ ಮಾಡಿಸ್ಲಿಕ್ಕಂದ್ರೆ ಏನು ಯಾವ್ದು ಮಾಡಿ ಬರೀ ದುಡ್ದು ಏನ್ ಬರೇ ಮನ್ಯಾಗ ಮಕ್ಕಳು ತೊಳೆದ್ರೊಳಗೆ ಟೈರ್ಡ್ ಆಗಿಬಿಡ್ತತಿ ಅವ್ರದ್ದು. ಕೊಟ್ಟಿಲ್ವಾ ಮಕ್ಳನ್ನ? ಅದೇ ಎತ್ತು ಕೊಟ್ಟಿರ್ತೀರಿ, ಟೈರ್ಡ್ ಭಾಳ ಹಾಕದಲ್ಲ. ಅಲ್ಲಿ ಆಫೀಸ್ನಾಗ ಮ್ಯಾನೇಜರ್ ತೊಳಿಬೇಕು, ಹಲೋ ಸರ್, ಅವ್ರ ಮಕ್ಕಳು ತೊಳಿಬೇಕು, ಅವ್ರ ಮೊಮ್ಮಕ್ಕಳು ತೊಳಿಬೇಕು, ಅವ್ರ ಅಪ್ಪ ಎಲ್ಲಾರು ತೊಳಿಬೇಕು. ತೊಳ್ಸ್ಕೊತಾರ ಅವ್ರು, ಕೊಡ್ರಕ್ಕ ತೊಳ್ಸ್ಕೊತಾರ ಅವ್ರು. ಇಲ್ಲಿ ಬರೇ ಮನ್ಯಾಗ ಒಂದ್ ಪಾಪದ ಮಕ್ಕಳು ತೊಳೆಯಾಕ ಟೈರ್ಡ್ ಆಗಿಬಿಡ್ತದ ನಿಮಗೆ. ಮತ್ತೆ ನಿಮಗೆ ಹೊರಗೆ ಟ್ರೀಟ್ ಕರ್ಕೊಂಡು ಹೋಗ್ಬೇಕು, ನಾಷ್ಟ ಮಾಡಿಸ್ಬೇಕು, ಮತ್ತೆ ಪಾನಿಪುರಿ ತಿನ್ನಿಸ್ಬೇಕು. ಮತ್ತೆ ಆಮೇಲೆ ನಮ್ಮ ಹೆಂಗ ಸಿಗ್ಲಾಡ್ತೀರಿ ನೀವು ಪಾನಿಪುರಿ ತಿನ್ಸ ಕಟ್ಕೊಂಡೆ ನಮ್ಮ ಒಂದಿನ ಏನು ಮಾಡಿ ಹಾಕಿರಲ್ಲ. ಅಲ್ಲ ಹಂಗಲ್ಲ ಹಂಗಲ್ಲ ಏನ್ರ ಮಾತಾಡ್ರಿ, ನೀ ಸುಮ್ ಕೂತೀರಿ ಮಾತಾಡ್ರಿ ಏನ್ರ. ಅದೇ ಏನೈತ್ರಿ ಮಾತಾಡಕರ ಏನ್ ಉಳಿದೈತಿ ಎಲ್ಲ ಗೊತ್ತಾಗುತ್ತೆ ಕರೆಕ್ಟ್ ಐತಿ. ನಾವೆಲ್ಲ ಹೇಳಿದ್ ಕರೆಕ್ಟ್ ಪರ್ಫೆಕ್ಟ್ ಆಗೈತಿ. ಇದಕ್ಕ ಕಾಡ್ ಸಿಕ್ಕಿಲ್ಲ ಸಿಕ್ಕಿತ್ತು, ನಾವ್ ಬಿಟ್ಟು ಕೊಟ್ಟೇವಿ. ಮಂದಿ ಕಾಲ್ ಮೇಲೆ ನಿಂತೀವ ಹೇಳಿ. ಸುಮಾರು ಬೇನಿ ಎಷ್ಟು ಮಾತಾಡ್ತೀನಿ, ನೀರು ಕುಡಿ. ಮಾತಾಡು. ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇರ್ತಾರ ಅನ್ನೋದಕ್ಕೆ ಲಗ್ನ ಹಾಕೋಲಿ. ಅಜ್ಜಿ ನೀವ್ ಯಾಕೆ ಮದುವೆ ಆಗಿಲ್ರಿ? ನಾವಂದ್ರ ನೌಕರಿ ಅವ್ ಇರ್ಲಿ, ಗೌರ್ಮೆಂಟ್ ನೌಕರಿ ಅವನ ಆಗ್ಬೇಕಂತ ಕೊಟ್ಟೆ. ಗೌರ್ಮೆಂಟ್ ನೌಕರಿ ಅವ್ರು ಸಿಗಾವಲ್ರು. ಹಂಗ ಇರ್ತಾನೆ, ಮದುವೆ ಆಗೋದೇ ಮುಂದೆ ಯಾವಾಗ ಗೌರ್ಮೆಂಟ್ ನೌಕರಿ ಸಿಕ್ಕ್ರ ಅಂದ್ರ ಆಗತ್ತೇನೆ. ಯಾವಾಗ ಸಾಯಿ ಟೈಮ್ದಾಗ ಹೆಣಕ್ ತಾಳಿ ಕಟ್ಟ ಯೌವನ ಇದ್ದಾಗ ಅನುಭವಿಸೋದ್ ಕಲಿ. ಗಂಡ ಬೇಕು, ರೊಕ್ಕ ಬೇಕು. ಗಂಡ ಬೇಕು ನನ್ಗ, ಗಂಡ ಬೇಕಂದ್ರ ಗೌರ್ಮೆಂಟ್ ಗಂಡ ಬೇಕು ನನಗ. ನಾಳೆ ಹೊಂದ ಮುಗಳ ಮಣ್ಣ ಹಾಕೊಂಡ್ರ ಪೆನ್ಷನ್ ಬದುಕಬೋನ ಆಸೆ ಜಗತ್ ತುಂಬಾ ಪ್ರೀತಿ ವಾತ್ಸಲ್ಯ ಬೇಡ, ಪ್ರೀತಿ ಮಾಡ್ಲಿಕ್ಕೆ ನಡೀತದೆ. ಈ ನಿಮೆ ಮದುವೆ ಆದ್ರೆ ಮಕ್ಕಳಲ್ಲಿ ಹುಡ್ತಾವ್ರಿ. ಬರಲ್ಲ ಹಾಡಿದ್ರು ಹೊಡಿದ್ರಿ. ಹೌದೌದ್ರಿ. ಜಪಾನ್ದಾಗ ನೋಡಿ 92 ವರ್ಷ ಯಾಕ್ರಿ ಕಾಕರ, ನೀವ್ ಯಾಕ ಇಷ್ಟು ವಯಸ್ಸಾದ್ರೂ ಮದುವೆ ಆಗಿಲ್ಲ? ನೋಡ್ತಮ್ಮ, ನನಗ 30-35 ವರ್ಷಕ್ಕ ಕನ್ಯಾಗಳು ಬಂದು ನಾ ಬ್ಯಾಡ ಅಂದೆ. ಮುಂದ 40-45 ವರ್ಷಕ್ಕ ಮತ್ ಬಂದ್ರು. ನಾ ಏನ ಕಲಿಬೇಕು ಮಾಡ್ಬೇಕಂತ ಬೆಟ್ಟೆ. ಮುಂದ 50 ವರ್ಷಕ್ಕೆ ಬಂದ್ರು. ಗಂಡ ಸೊತ್ತು ಅಂತ ಬಂದು ಬಂದ್ರ ಅವು ನಮ್ಮ ಸಜ್ಜಿಗಾರಿಲ್ಲ. ಈಗ ಅಂತಾರ ಯಾವ ಬಂದೇ ಇಲ್ಲ ಒಟ್ಟೆ. ಎಷ್ಟು ಏಜ್ ಈಗ? ನನಗೆ 60 ಸನಕ್ ಬಂದಾವು. ಮದುವೆ ಮಾಡ್ಕೊಂಡ್ ಏನ್ ಮಾಡ್ತೀವಿ ಮತ್ತೆ? ಬಿದಿರು ಏರ್ ಬಿಡುನಿ. ಬಿದಿರು ಕುಣೆ ಈಗೇನು ನನಗೆ ವಯಸ್ಸು ಏನ ಸಣ್ಣ ಕಾಣ್ತೇನೆ ನಾನು. ಬೇಕಾದಂಬರಿ ನಾವು ಒಪ್ಕೋತೇವೆ. ನಿಮ್ದೇನ್ ಸಮಸ್ಯೆ ಐತಿ ಹೇಳು. ನಂದೇನಿಲ್ರಿ, ನನಗೆ ನಾವು ಹೊಲ ಮನಿ ಇದ್ದ ಬ್ಯಾಡ್ರಿ. ಹೊಲ ಮನಿ ಇರ್ಲಿಕ್ಕೆ ನಡಿತೈತ್ರಿ. ಆದ್ರೆ ನಂಗೆ ಹೈಟ್ ನಾವು ಗಂಡು ಬೇಕನ್ರಿ. ನನ್ನ ಸೈಜಿಗೆ ಹೈಟ್ ನಾವು ಸಿಗ್ಲೇ ಇಲ್ರಿ. ಅದಕ್ಕೆ ನಾ ಮದುವೆ ಆಲಾರ ಮನ್ಯಾಗ ಕೂತೇನ್ರಿ. ಹೈಟ್ ಅನ್ನ ಬೇಕಾ ನಿನಗೆ? ಹಾ ರೀ, ಬ್ಯಾಡ್ರಿ. ನನಗೆ ಎಂತ ಗಂಡು ಸಿಗ್ಬೇಕು ಅಂದ್ರೆ ಸಖತ್ತಾಗಿರ್ಬೇಕು. ನೋಡಕ್ ಮಾತ್ರ ಒಂದು ಲೆವೆಲ್ ಅಲ್ಲ, ಸಖತ್ತಾಗಿ ಲೆವೆಲಲ್ಲಿ ಇರಬೇಕು. ಮತ್ತೆ ಅವ್ನು ನನಗೆ ವರ್ಷಕ್ಕೆ ಒಂದು 3-4 ಇಲ್ಲ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ಬೇಕು. ನಾನು ಹೆಂಗಿದ್ದೀನಿ, ನಾನು ಎಷ್ಟು ಚೆನ್ನಾಗಿದ್ದೀನಿ. ಮತ್ತೆ ನಾನು ಹೇಳಿದ್ದೆಲ್ಲ ಕೊಡಿಸ್ಬೇಕು ಅವನು. ನಂಗೆ ಇದು ಬೇಕಂದ್ರೆ ಬೇಕು. ಮತ್ತೇನು ಒಳ್ಳೆ ಕಾರಲ್ಲಿ, ಆಹಾ ಬೆನ್ಸ್ ಕಾರಲ್ಲಿ ಹೋಗ್ತಾ ಇರ್ಬೇಕು. ಏನ್ ಆಹಾ ಅಂದ್ರೆ ಚೆನ್ನಾಗಿರ್ಬೇಕು ಅಂತಾನೆ ಹೇಳ್ತಿರೋದು. ಹೌದು, ಇಲ್ಲ ಹುಡುಗ ಹೆಂಗಿರ್ಬೇಕು ನಿನಗೆ? ಮಗನೇ ಮೇಡಮ್ ಅಂತ ಕರಿ ನನಗ. ಮೇಡಮ್ ಅವ್ರೆ, ನಿಮ್ ಹುಡುಗ ಹೆಂಗಿರ್ಬೇಕ್ರಿ? ನಮ್ಮ ಹುಡುಗ ಬಾರಿ ಇರ್ಬೇಕು, ಲಾಯಲಾಗಿರ್ಬೇಕು. ಮತ್ತೆ ಲಾಯಲ್ ಆಗಿರ್ಬೇಕು. ಹೇಳು ಚಿನ್ನು ಊಟ ಮಾಡು ಅನ್ಬೇಕು ನನಗವ. ಚಿನ್ನು ನಮ್ಮ ಒಪ್ಕೊಂಡ್ರು ಊಟ ಮಾಡಿ ಹೇಳು ಚಿನ್ನು ಅನ್ಬೇಕು. ಅಲ್ಲ ಬೈದ್ರ ಹುಡುಗ ಇಟ್ಟಿರ್ಬೇಕು. 26 ಇರ್ಬೇಕು ಏನು 25 ಇರ್ಬೇಕು?
ಸಾಧಾರಣ 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 ಬೇಯಿಸ್ಕೋಬೇಕು ನಾವು ಹೊಡೆಸ್ಕೋಬೇಕು ನಾ ಶಾಟ್ಕೊಂಡ್ ಮಕ್ಕೊಂದ್ರೆ 7 ಚೆಂಡು ಊಟ ಮಾಡನ್ಬೇಕು ಬೇಡಿಕೆ ಸಿಗ್ತಾನೆ ಹುಡುಗ ಸಿಗ್ತಾನೆ ಮೇಡಮ್ ನಾವು ಓಕೆ ಏನ್ರಿ ನಾ ಇಷ್ಟ ಇಲ್ಲ ನೌಕರಿ ಅದ ನಿನಗೆ ನೌಕರಿ ಮುಂದೆ ಹಾಕಿ ಬರ್ತದ ಮುಂದೇನು ಬರ್ತದ ನೌಕರಿ ಅದೆಲ್ಲ ಇದ್ರ ಆಗಾಕ ಚಾ ಮೊದಲ ನೀನು ಮೋತಿ ನೋಡ್ಕೋ ಸರ್ ನಿಮಗೆ ಎಂತ ಹುಡುಗಿ ಬೇಕ್ರಿ? ನೋಡ್ತಮ್ಮ ನಮ್ಗೆ ತೆಳ್ಳನ ಹುಡುಗಿರ್ಬೇಕು. ದಪ್ಪನಕ್ಕೆ ಬೇಡ. ದಪ್ಪ ಬ್ಯಾಡಪ್ಪ. ಗಿಡ್ಡನಕಿ ಗಿಡ್ಡ ಅಂತ ಬಾಗಬಾರ್ದು. ಸೊಟ್ಟಗನ ಇರಬೇಕು, ಹೈಟ್ ಇರ್ಬೇಕು ಬಾಳ. ಅಟ್ಟ ನಮ್ಮ ಇಬ್ರು ಲೆವೆಲ್ ಇರ್ಬೇಕು. ದೀಪಿಕಾ ಪಡ್ಕೊಂಡು ನಡೀತಾವ ಕೇಳ್ರಿ. ದೀಪಿಕಾ ಸಿಗಲ್ಲ ಹೇಳಿ ಕೇಳ್ರಿ ಸುಮ್ಮನೆ. ದೀಪಿಕಾ ಪಕ್ಕದ ಮನೆ ಸಿಗ್ತಾಳೆ ಬೇಕಂತ ಅಂತಾವ್ ತಮ್ಮದ್ ಏನ್ ಮಾಡ್ತಾವಪ್ಪ ನಮಗೆ. ದಪ್ಪನ ಎತ್ತಲಾಗಲ್ಲ ಅವ್ರಿಗೆ. ನಮ್ಗೆ ಹೊಲ ಮನ್ಯಾಗ ದುಡಿಯೋರು ಇರ್ಬೇಕಪ್ಪ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಪಾಸ್ವರ್ಡ್ ನನ್ ಕೊಡ್ಬೇಕು, ವಾಟ್ಸಾಪ್ ಕೂಡ ನನ್ ಕೊಡ್ಬೇಕು, ಅವ್ನು ಯೂಸ್ ಮಾಡಂಗಿಲ್ಲ ಅಂತವ್ರ ಹುಡುಗ ಇದ್ರೆ ಟೋಟಲಿ ನೀವೇ ಅವ್ನ ಜುಟ್ಟೆಲ್ಲ ನಿಮ್ ಕೈಲಿ ಇರ್ಬೇಕು, ನನ್ ಕೈಯಲ್ಲಿ ಮುಷ್ಟಿಯಲ್ಲಿ ಇರ್ಬೇಕು ಹುಡುಗ ಅಷ್ಟೇ. ಹಾಗಿದ್ರೆ ಹಾಗಿದ್ರೆ ಇನ್ನೂ ಒಳ್ಳೇದು. ಅವ್ನ್ ಫೋನೇ ಕೊಡಲ್ಲ ನಾನು. ನೀ ಹೇಳ್ದಂಗ ಬಾಲ ಆಡ್ಸ್ಕೊಂಡ್ ಇಡೀ ಬಾಲಂಗ್ వచ్చి ನಿನ್ ಕೈ ಕೊಟ್ಟು ಸುಮ್ಮಿರ್ಬೇಕು. ನಮ್ ಕೈಲಿ ಇರ್ಬೇಕು ಹುಡುಗ ಅಷ್ಟೇ. ನಮ್ ಮಾತು ಕೇಳ್ಬೇಕು, ಹೆಂಡತಿ ಮಾತು ಕೇಳ್ಬೇಕು. ಒಟ್ಟು ದೋಸ್ತರನ್ನ ಮೀಟ್ ಮಾಡ್ಬಾರ್ದು. ಮನ್ಯಾಗ ನೈಟಿ ಹಾಕೊಂಡಿರ್ಬೇಕು. ದೋಸ್ತರನ್ನ ಮೀಟ್ ಮಾಡ್ಬಾರ್ದತ್ತ, ಅವ್ರ ಅಪ್ಪ ಅವ್ರನ್ನ ಮೀಟ್ ಮಾಡ್ಬಾರ್ದತ್ತ. ಅಲ್ರಿ ಮತ್ತೆ ನಿಮಗೆ ಏನ್ ಹುಡುಗಿ ಲಿಸ್ಟ್ ಬರ್ದಿಟ್ಟಿದ್ದಾರೆ. 25, 26, 30 ತನ ಒಂದ್ ಲಿಸ್ಟ್ ಇತ್ತು ನಂದು. 32, 35 ಹುಡುಗಿ ಆಗಿರ್ಬೇಕ್ರಿ. ಹೆಣ್ಣ ಜಾತಿದ್ ಇರ್ಬೇಕು ಸಾಕ್ರಿ. ಕಲರ್ ಮುಖ್ಯ. ಹೆಣ್ಣ ಕಲರ್ ದಪ್ಪಿಂದ ಎಲ್ಲ ಒಂದೇ ಕಲರ್ ರೀ. ದಪ್ಪ ಇದ್ರು ಒಳ್ಳೇದ್ರು. ಈಗ ಗಾಡಿ ಕಿತ್ಲಿಕ್ಕಂದ್ರೆ ಹಿಂದ್ ಕುಂದಿಸ್ತೀನಿ. ದಪ್ಪ ಇದ್ರ ತೆಳಗಿದ್ರು ಒಳ್ಳೇದ್ರಿ. ಚಲೋ ಬಿಡ್ರಿ, ಮುಂದೆ ಕುಂದಿಸ್ಕೊಂಡ್ ಹೋಗ್ತೀನಿ ನಾನು. ನನಗೇನ ತೆಳ್ಳಗ ದಪ್ಪಗ ಎದು ಟೆನ್ಷನ್ ಇಲ್ಲ. ಹುಡುಗಿ ಏನಾಗಿರ್ಬೇಕು, ನೋಡಕ್ಕಾರ ಹೆಂಗಿರ್ಬೇಕು ಹೆಣ್ಣು ಜಾತಿ. ಮಕ್ಕಳ ಮೇಲೆ ಟವಲ್ ಹಾಕ್ಬಿಡೋ, ನಾ ತಲೆ ಕೆಡ್ಸೋಂಗಿಲ್ಲ. ಇಲ್ಲೆಲ್ಲ ಆಲ್ಮೋಸ್ಟ್ ಹೆಣ್ಣು ಜಾತಿಯವ್ರು ಕೂತೀರಿ. ಸೊ ನಂದೇ ವಾದ ಹೇಳ್ತೀನಿ. ನಿಮ್ಗೆ ಓಕೆ ಆದ್ರೆ ಓಕೆ, ಹೋಗ್ಲಿಕ್ಕಂದ್ರೆ ನನ್ನ ಪಾಡಿ ನಾನು ಬಿಡ್ತೀರಿ. ಹೇಳ್ರಿ. ಹಾಂ ಓಕೆ. ನನ್ನ ಪೇಮೆಂಟ್ ನೋಡ್ರಿ ಸಭಾಧ್ಯಕ್ಷರೇ, 12,000 ನಂದು ಪೇಮೆಂಟ್ ಐತಿ. ಗೌರ್ಮೆಂಟ್ ಕೆಲಸ ಗಾರ್ಮೆಂಟ್ ಕೆಲಸ ಮಾಡ್ತೀನಿ ರೀ. ಗಾರ್ಮೆಂಟ್ಸ್ ಹೋಗ್ತೀನಿ. ಗೌರ್ಮೆಂಟ್ ಕೇಳಿದ್ದು ಗೌರ್ಮೆಂಟ್ ಅಲ್ರಿ, ಗಾರ್ಮೆಂಟ್ ನಂದು ಇದ್ದಿದ್ದು ಹೇಳ್ತೀನಿ ರೀ. ನಿಮ್ಗೆ ಅರ್ಬಿ ಹೊಲಿಯೋದು ರೆಡಿ ಹಾಕೋಲ್ಲ. ಗಾರ್ಮೆಂಟ್ ತಿಂಗಳ 12,000 ಪೇಮೆಂಟ್. ನಮ್ಮ ಒಂದು 2,000 ಗೃಹಲಕ್ಷ್ಮಿ, 2,000 ಗಂಡಸತ್ತಿದ್ದು. ಅದು ಬಿಟ್ರಿ ಎಕ್ಸ್ಟ್ರಾ ನಿಮ್ಗೆ ಏನಾರ ಟೂರ್ ಗಿರ್ ಅಂತ ಹೇಳಿದ್ರೆ ನಮ್ಮ ಒಂದು 2,000 ಗೃಹಲಕ್ಷ್ಮಿ, ಮತ್ತೆ ಗಂಡಸತಿ ಪಗಾರ 2,000 ನಾವು ಹೇಳ್ಬಾರ್ದ್ರಿ. ಇದ್ದಿದ್ದು ಹೇಳ್ತೀನಿ. ಮತ್ತೆ ಆಮೇಲೆ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತೀನಿ ರೀ. ರಾತ್ರಿ 10 ರಿಂದ 12 ಹೈವೇದಾಗ ಆಮ್ಲೆಟ್ ಹಾಕ್ತೀನಿ. ಅದರಿಂದ ತಿಂಗಳಿಗೆ 5,000 ಇನ್ಕಮ್. 5,000 ಬರ್ತದೆ ದಿನಕ್ಕೆ 5,000 ದಿನ ಅಲ್ರಿ, ತಿಂಗಳಿಗೆ ರೀ. ಇದೆಲ್ಲ ಸೇರಿ ಒಂದು 20-22,000 ಬರ್ತದ್ರಿ. ನೋಡ್ರಿ ನಿಮ್ಗೆ ಯಾರು ಇಷ್ಟ ಆದ್ರೆ. ಇರಾಕ್ ಮನಿ ಅದಲ್ರಿ? ಇರಾಕ್ ಮನಿ ಇಲ್ರಿ, ಬಾಡಿಗೆ ಮನೆ ಆಗದೇನ್ರಿ. ಹೊಲ ನಂದಿಲ್ರಿ. ಕಾಟ ದೊಡ್ಡ ಇರ್ಬೇಕ್ರಿ. ಈಗ ನಡಲ್ಲ ಕಾಟ ಇಲ್ರಿ, ನೆಲದ ಮೇಲೆ ಕೂತೇವ್ರಿ ಮನ್ಯಾಗ. ಕಟ್ಟಿ ಕಟ್ಟಿಸ್ಬೇಕ್ರಿ ನೀವು. ಸಿಮೆಂಟ್ ಕಟ್ಟಿ ಕಟ್ಸ್ಬೇಕಂತ ಮಾಡಿರಿ. ಸಿಮೆಂಟ್ ಕಟ್ಟಿ ಯಾರು ಹೋದ್ರೆ ಹಳಿ ಮುದುಕ್ಯಾರು ಎಲ್ಲ ಇಂತ ಚಪ್ಪರ್ದಾಗ ಬಿದ್ದೈತಿ. ಈಗೆಲ್ಲ ಇರಾಕ್ ಮನಿ ಬೇಕು. ನಿಮ್ಮ ಮನ್ಯಾಗ ಏನೈತ್ರಿ? ಯಾರ್ದ್ರಿ? ನಿಮ್ಮ ಮನ್ಯಾಗ ಏನಂದ್ರಿ? ಒಳ್ಳೆ ಮನಿ ಕಟ್ಟಿನ್ರಿ ನಾ. ಆಟೋನ ಮನಿ ಕಟ್ಟಿನ ತಿಂಗಳ ಐತಿ. ಒಂದ್ 30,000 ನಮಸ್ಕಾರ. ನಿಮ್ಗೆ ಹೆಂಗಿರ್ಬೇಕ್ರಿ? ನಿಮ್ದೇನು ನೋಡ್ರಿ, ನನ್ನ ಪೇಮೆಂಟ್ 40,000 ರೂಪಾಯಿ ರೀ. ನಾ ಧರ್ಮಸ್ಥಳ ಸಂಘದಾಗ ಸಾಲ ಕೊಡ್ತೀನಿ ರೀ ಮಂದಿಗೆ, ನಿಮ್ಮಂತವ್ರಿಗೆ ಎಲ್ಲರಿಗೆ. ಬ್ಯಾದವ್ರು ಬರ್ತಾರ ಅವ್ರು ಕೊಡ್ತೀನಿ. ಎಷ್ಟು ಕೊಟ್ಟಿದ್ದೀರಾ? ಹೊರಗೆ 5 ಲಕ್ಷ ರೂಪಾಯಿ ಬಿಟ್ಟಿನಿ ಬಡ್ಡಿ. ಹಂಗೆ ತಿಂಗಳ ಬಡ್ಡಿ ಬರ್ತದೆ, ಒಂದು 10-20,000 ರೂಪಾಯಿ. ಮತ್ತು ಒಳ್ಳೆ ಮನಿ ಕಡಿಸಿನಿ, ಎಲ್ಲ ಐತಿ. ಮತ್ತು ನೋಡ್ರಿ, ನಿಮ್ಮ ಇದ್ರೊಳಗೆ ಯಾರು ಬರ್ತೀರಿ ಮದುವೆ ಬಾಡಿಗೆ ಮನೆ ಮನೆ ಇರ್ಬೇಕು, ಬಂಗ್ಲೆ ಇರ್ಬೇಕು. ರೊಕ್ಕ ಐತ್ರಿ ನನ್ನ ಕಡೆ. ರೊಕ್ಕ ಇದ್ರೆ ರೊಕ್ಕ ಬೇಕಂದ್ರೆ 40,000 ರೂಪಾಯಿ ಪಗಾರ ಅದ, 5 ಲಕ್ಷ ರೂಪಾಯಿ ಬಡ್ಡಿ ಆಡ್ತಾನ. ವಾಲಪ್ಪ ನಾ ಹಾಕಿನ ಚರ್ಚಾ ಕೂಟ ಆಗಿರ್ತಿ. ಅಲ್ಲೋ ಮಾರ ಇಂಥ ಬದುಕಿ ತೊಗೊಂಡೇನು ಮಾಡ್ಲಾ? ಸಿಗಲ್ಲ ಸರಿ. ಎಂತ ನಾನು ಸ್ವಲ್ಪ ಹೈಟ್ ಇದೀನಲ್ಲ, ನನಗಿಂತ ಸ್ವಲ್ಪ ಹೈಟ್ ಇರೋ ಇದ್ರೆ ಅಷ್ಟೇ. ನಾನು ನಂದು ಎಲ್ಲ ಇಷ್ಟ. ತಪ್ಪ ಕೂತಿರ್ತಾರೆ ನಿಮ್ಮ ಸಲಲ್ಲಿ. ಓಕೆ, ಕುತ್ಕೊಳ್ಳಿ. ಅವ್ರು ಎಷ್ಟು ಬೇಕಾದ್ ಕುತ್ಕೊಳ್ಳಿ. ಆದ್ರೆ ನನಗೂ ಇವೆಲ್ಲ ಕಂಡೀಷನ್ಸ್ ಇದಾವಲ್ಲ, ಇವೆಲ್ಲ ಅಪ್ಲೈ ಆದ್ರೆ ನಾನು ಮದುವೆ ಹೆಂಗಿರ್ಬೇಕು ಹುಡುಗ? ನನಗೆ ಹುಡುಗನ ಬೇಡ್ರಿ, ನಾನು ಮದುವೆನೇ ಆಗಲ್ಲ. ಮತ್ತೆ ಅದಕ್ಕೆ ಬಂದಿರಿ ಇಲ್ಲಿ?
ಏನೋ ಎಲ್ಲರೂ ಸೇರಿದ್ರಲ್ಲ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬಂದೆ. ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರಿ. ನೋಡ್ರಿ, ಮದುವೆ ಅನ್ನೋದು ಜನ್ಮದಾಗ ಇರ್ತಂಥದ್ದು. ಹಾಂ, ಒಂದಿತ್ತು ಒಂದಿಲ್ಲ ಅನ್ನೋದೇನು ವಿಚಾರ ಮಾಡಲಾರ್ದೆ ನಿಮ್ಮ ಆಯ್ಕೆಗಳನ್ನ ನೀವು ಆಯ್ಕೆ ಮಾಡಿಕೊಂಡು ಮದುವೆ ಮಾಡಿಕೊಂಡು ಸುಖವಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಭಾ ಅಧ್ಯಕ್ಷದಾಗ ಮದುವೆನೇ ಆಗಿಲ್ಲ, ಎಲ್ಲ ಸುಖವಾಗಿರ್ಬೇಕು. ಮದುವೆ ಯಾರಂತ ಹೇಳತ್ತೀನಿ ನಿಮ್ಮನ್ನ? ಸಪ್ತಪದಿ ತುಳಿರಿ, ಚಂದಿರಿ, ಹೆಣ್ಣು ಸಿಗತ್ತಿಲ್ಲ. ಮ್ಯಾಗಿನ ಥರ ಮೆನ್ ನಿಮ್ಗೆ ಹೆಣ್ಣ ಇವೇ ಅಡ್ಜಸ್ಟ್ ಮಾಡ್ಕೋಬೇಕು ನೀವು. ಇವೇ ಅಡ್ಜಸ್ಟ್ ಮಾಡ್ಕೊಂಡ್ರಿ ಇವ್ರು ರೂಲ್ಸ್ ಏನು ನೋಡ್ರವಾ, ಇವತ್ತಿಗೆ ಒಂದು ಮಾತು ಹೇಳ್ತೀನಿ, ನೀವು ಅನ್ಕೊಂಡಂಗೆ ಹುಡುಗರು ಸಿಗಂಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನೋಡ್ರಿ ನಾವೆಲ್ಲ ಈ ಹೆಣ್ಣು ಕಂಡೀಷನ್ ಹಾಕಿತ್ತಂದ್ರ ಮುಗೀತ. ಹೆಣ್ಣಿಗೆ ಆಸೆ ತೀರ್ಸ್ಬೇಕು. ನೀವು ಹಿಂಗಂದ್ರ ಈ ಜನ್ಮದಾಗ ಮದುವೆ ಆಗುದಿಲ್ಲ. ಸಿಗ್ಲಿಲ್ಲ ಅಂದ್ರೆ ಹಂಗ ಸಾಯ್ತೇವ್ರಿ ನಾವ. ಈ ಜನ್ಮದಾಗೆ ಸಿಗುದಿಲ್ಲ ನಿಮಗ. ಹಂಗ ಸಾಯ್ತೀವಿ. ಇಷ್ಟು ಉದ್ದ ಹೇಳಿದ್ರಲ್ಲ ಲಿಸ್ಟ್, ನಾವ್ಯಾಕೆ ಇದು ಮಾಡ್ತೀವಿ? ದುಡ್ಡು ಶ್ರಮ ಪಡ್ತಿರ್ತೀವಿ, ಶ್ರಮ ಪಟ್ಟು. ಇವತ್ತು ರಾತ್ರಿ ಕರೆ ಇದೆ. ಯಾಕೆ ಮತ್ತೇನು ಹಿಂಗೆ ಆಯ್ತು, ಹಿಂಗೆ ಹೋದ್ರೆ ಎಲ್ಲಿ ಬರೋ ಎಮೋಷನಲ್ ಸಪೋರ್ಟ್ ನನಗೆ ನೀನು, ನಿನಗೆ ನಾನು. ಕಾರ್ ನಾ ಕತೆ ಹೇಳ್ತೀನಿ ಆಯ್ತಾ? ನಂಬರ್ ಲಾಂಗ್ ಡ್ರೈವ್, ಶಾರ್ಟ್ ಡ್ರೈವ್, ನೈಟ್ ಔಟ್, ಡೇ ಔಟ್ ತೋ ನಾನು 77 ಆಯ್ತು ಹೇಳೋದು. ಹಾಂ, ಶೇಂಗಾ ಚಿಕ್ಕಿ. ಎಲ್ಲಿ ಬರೋ ರೂಮ್ ನಂಬರ್ ನಾ ಹೇಳ್ತೀನಿ, ಎಲ್ಲ ಫೋನ್ ಮಾಡಿ ವಾಟ್ಸಪ್ ಲೊಕೇಶನ್ ಬಂದ್ಬಿಡ ಅಲ್ಲೇ. ಥ್ಯಾಂಕ್ ಯು. ಎಮೋಷನ್ ಸಪೋರ್ಟ್ ಮಾಡ್ತೀನಿ ನಿನಗೆ. ಲವ್ ಯು. ಫಿಸಿಕಲ್ ಸಪೋರ್ಟ್ ಮಾಡಕತ್ತಿ ನನಗೆ.